ಮಾಜಿ ಸಚಿವ ಶ್ರೀರಾಮುಲು ಅವರ ವಿರುದ್ಧ ಮಾತನಾಡುತ್ತಿರುವ ಶಾಸಕ ಜನಾರ್ದನ ರೆಡ್ಡಿ ಅವರ ವಿರುದ್ಧ ರಾಜ್ಯದಾದ್ಯಂತ ಚಳವಳಿ ರೂಪಿಸುವುದಾಗಿ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೇವೆ ಎಂದು ಶ್ರೀರಾಮುಲು ಅಭಿಮಾನಿಗಳ ವತಿಯಿಂದ ಎಚ್ಚರಿಕೆಯನ್ನು ನೀಡಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮುದಗಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಶ್ರೀರಾಮುಲು ಅಭಿಮಾನಿಗಳು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ನಾನು ಮೌನೇಶ್ ಅಂತ ವಾಲ್ಮೀಕಿ ನಗರದ ಇವತ್ತು ಪತ್ರಿಕಾಗೋಷ್ಠಿ ಮಾಡಿರೋ ಉದ್ದೇಶ ಏನಂದ್ರೆ ಇತ್ತೀಚೆಗೆ ನಮಗೆಲ್ಲ ಗೊತ್ತಿದೆ. ಮಾಜಿ ಸಚಿವರು ಬಿ ಶ್ರೀರಾಮುಲು ನಮಗೆ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ಸರ್ ಅವರು ಮಾತಿನ ಚಕ್ರವರ್ತಿ ನಡೆಸಿದ್ದೇವೆ. ಶ್ರೀರಾಮುಲು ಅವರು ವಾಲ್ಮೀಕಿ ಸಮಾಜದ ಒಬ್ಬ ಮಾಸ್ ಲೀಡರ್. ವಾಲ್ಮೀಕಿ ಸಮಾಜ ಅತಿ ದೊಡ್ಡ ನಮ್ಮ ರಾಜ್ಯದಲ್ಲಿ ಮೂರನೇ ಅತಿ ದೊಡ್ಡ ಸಮಾಜವಾಗಿದೆ. ಅಂತ ಸಮಾಜದ ಒಬ್ಬ ಮಾತುಗಾರರಿಗೆ ಬಹಳ ಹಿರಿಯಾಗಿ ಮತ್ತು ಅಗೌರವವಾಗಿ ಮಾತಾಡೋದು ಸರಿಯಲ್ಲ. ಅಲ್ಲಿ ಜನರಿಸೋರು ಅವರೊಂದು ಗೌರವಾನ್ವಿತ ಸ್ಥಾನದಲ್ಲಿದ್ದಾರೆ. ಗೌರವಾನ್ವಿತ ಸ್ಥಾನದಲ್ಲಿ ಇದ್ಬಿಟ್ಟು ಈಗ ಒಬ್ಬ ಸಮುದಾಯದ ದೊಡ್ಡ ಲೀಡರಿಗೆ ಅಗೌರವಾಗಿ ಮಾತಾಡೋದು ಸರಿಯಲ್ಲ. ಈಗ ಒಂದು ಕೀಳು ಜಾತಿಯನ್ನು ಒಡಲೆ ಹಿಡಿದುಕೊಂಡು ಓಡಾಡ್ತಿದ್ದ ಮತ್ತೆ ಇನ್ನು ಬೇರೆ ಬೇರೆ ಥರ ಇವತ್ತು ಮಾತುಗಳು ಏನಾಗ್ತವೆ ಅಂದರೆ, ಈಗ ಶ್ರೀರಾಮುಲು ಅವರ ರಾಜಕೀಯ ಮೌಲ್ಯಕ್ಕೆ ಧಕ್ಕೆ ಆಗ್ತವೆ ಮತ್ತು ಅವರ ಮೌಲ್ಯಕ್ಕೆ ಧಕ್ಕೆ ಆಗ್ತವೆ. ಗಂಗಾವತಿ ಶಾಸಕ ಗಾಳಿ ಜನಾರ್ದನ ಅವರು ಶ್ರೀರಾಮುಲು ಅವರಲ್ಲಿ ಕ್ಷಮೆ ಕೇಳೋದು. ಅವ್ರು ಏನಂದರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಸಮಾಜದ ಬೆಂಬಲಿಗರಿಂದ ಗೆದ್ದಿದ್ದಾರೆ ಅಂತ ಮರೆತೋಗಿಬಿಟ್ಟರು. ಮಾತಾಡಿದರೆ ಸಾಕು ನಾನು ಬೆಳೆಸ್ತೀನಿ ಅಂತಿದ್ದಾರೆ. ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳಿಂದ ಜನಪ್ರತಿನಿಧಿಗಳು ಆಯ್ಕೆ ಆಗೋದು. ಇಲ್ಲಿ ಯಾರು ಬೆಳೆಸಲ್ಲ. ಈಗ 6 ಬಾರಿ ಶಾಸಕರಾಗಿದ್ದು, ಸಚಿವರಾಗಿದ್ದು, ಲೋಕಸಭೆ ಸದಸ್ಯರಾಗಿದ್ದು ಶ್ರೀರಾಮುಲು ಸರ್ ಜನರ ಓಟುಗಳಿಂದ ಜನರು ಬೆಳೆಸ್ತಾರೆ. ಸಮುದಾಯ ಬೆಳೆಸಿದ್ರು. ಒಬ್ಬ ವ್ಯಕ್ತಿಯಿಂದ ಯಾರನ್ನು ಬೆಳೆಸಕ್ಕಾಗಲ್ಲ. ಮತ್ತೆ ಈಗ ಶ್ರೀರಾಮುಲು ಅವರನ್ನೇ ಜನಾರ್ದನ ಅವರು ತಂತ್ರಗಾರಿಕೆ ಕಲಿತು ನಾನು ಬೆಳೆಸಿದ್ದೀನಿ ಅನ್ನೋದು ಹಾಸ್ಯಾಸ್ಪದವಾಗಿದೆ. ಈಗ ಶ್ರೀರಾಮುಲು ಅವರಿಂದಲೇ ರಾಜಕೀಯ ತಂತ್ರಗಾರಿಕೆ ಎಷ್ಟೇ ಕುತಂತ್ರ ಮಾಡಿ ರಾಜಕೀಯ ಮಾಡಿದ್ರು ತೊಳೆಯಲು ಸಾಧ್ಯವಿಲ್ಲ. ಮೊನ್ನೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಸಂಡೂರು ಉಪಚುನಾವಣೆ ಸೋಲಿನ ಬಗ್ಗೆ ಒಬ್ಬರ ಮೇಲೆ ಆಪಾದ ಹೊರಿಸೋದು ಸರಿಯಲ್ಲ. ಯಾವುದೇ ಚುನಾವಣೆಯಾಗಲಿ ಸೋಲಾಗಿ ಗೆಲುವಾಗಲಿ ಸಾಮೂಹಿಕವಾಗಿರುತ್ತೆ. ಈಗ ಮೊನ್ನೆ ಸಂಡೂರು ಚುನಾವಣೆ ಆಗಲಿ ಈಗ ಸೋಲಿನ ಆಪಾದವನ್ನು ರಾಜ್ಯಾಧ್ಯಕ್ಷ ವಿಜೇಂದ್ರ ಸರ್ ಅವರು ಮತ್ತು ರಾಜ್ಯ ಬಿಜೆಪಿ ಉಸ್ತುವಾರಿ ಸಚಿವರಾದಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸರ್ ಅವರೆಲ್ಲ ಒಪ್ಪಿದರು. ಸುಮಾರು 20-25 ವರ್ಷದಿಂದಲೂ ಕೂಡ ಒಂದೇ ಪಕ್ಷದಲ್ಲಿದ್ದುಕೊಂಡು ತಾಯಿಯಂತೆ ಕಾಪಾಡ್ಕೊಂಡು ಬಂದು ಯಾವುದೇ ಚುನಾವಣೆಯಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಹಗಲಿರುಳೆನ್ನದೇ ಶ್ರಮಿಸಿರುವಂಥ ಶ್ರೀರಾಮುಲು ಅವರಿಗೆ ಒಂದು ದೊಡ್ಡ ಸ್ಥಾನ ಕೊಡೋದು. ಬಿಜೆಪಿ ಪಕ್ಷ ಬಹಳ ಅನ್ಯಾಯ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈಗ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿಬಿಟ್ಟು ಕೇಂದ್ರ ಸಚಿವರನ್ನಾಗಿ ಮಾಡಬೇಕಂತ ರಾಜ್ಯ ನಾಯಕರಲ್ಲಿ, ಕೇಂದ್ರ ನಾಯಕರಲ್ಲಿ ನಾವು ಮನವಿ ಮಾಡಿಕೊಡ್ತೀವಿ. ಮತ್ತು ಒಬ್ಬ ರಾಜ್ಯದ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಯಾವುದೇ ಮೂಲೆಗೆ ಹೋದರೂ ಸಹಸ್ರಾದ ಅಭಿಮಾನಿಗಳು ಹೊಂದಿರುವಂಥ ನಾಯಕರು. ಅಂತ ನಾಯಕರ ವಿರುದ್ಧ ಅಗೌರವಾಗಿ ಮಾತಾಡೋದು ಸರಿಯಲ್ಲ. ಈ ಕೂಡಲೇ ಗಾಲಿ ಜನಾರ್ದನ ಕ್ಷಮೆ ಹೆಚ್ಚಿಸ್ಬೇಕಂತ ಅವರಲ್ಲಿ ಹೇಳ್ತೀವಿ. ಹಿಂಗೆ ಆದರೆ ಮುಂದೆ ಸಮಾಜ, ಅವರ ಅಭಿಮಾನಿಗಳು ಕೂಡ ಕಾನೂನು ಕ್ರಮ ಏನಿತ್ತು ಜರುಗಿಸ್ತೀವಿ. ಈ ಸಂದರ್ಭದಲ್ಲಿ ಶ್ರೀರಾಮುಲು ಅಭಿಮಾನಿಗಳಾದ ಮೌನೇಶ್, ನಾಗರಾಜ್, ನೇತಾಜಿ, ಅರುಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ ಕುಂಬಾರ್, BV5 ನ್ಯೂಸ್ ಕನ್ನಡ, ಮುದಗಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.